ಇವತ್ತು ಪ್ರಜಾಸತ್ತಾತ್ಮಕವಾದಂತ ಮತ್ತು ಜನಪರವಾದ ಹೋರಾಟವನ್ನ ನೀವು ಯಾವುದೇ ದಬ್ಬಾಳಿಕೆ ಮುಖಾಂತರ ಹತ್ತಿಕ್ತೀರಿ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೋರಾಟವನ್ನ ಈ ದೇಶದ ಜನತೆ ವಿದ್ಯಾರ್ಥಿಗಳು ಮುಂದುವರಿಸ್ತಾರೆ. ಸೌಜನ್ಯ ರಹಿತವಾಗಿ ಅವ್ರನ್ನ ಕೇಳಲಾರ್ದ ಅವ್ರನ್ನ ಹೊತ್ತುಕೊಂಡು ಹೋಗುವಂತ ಪದ್ಧತಿ ಈ ದೇಶದೊಳಗಡೆ ಇದೆ. ಯಾವುದೇ ಕ್ರಮವನ್ನ ನಾವು ನೀಟ್ನಲ್ಲಿ ಸುಧಾರಣೆ ತರ್ತೀವಿ ಅನ್ನುವಂತ ಭರವಸೆ ಕೇಂದ್ರ ಸರ್ಕಾರದಿಂದ ಬರಲಿಲ್ಲ, ಕೇಂದ್ರ ಶಿಕ್ಷಣ ಸಚಿವರಿಂದ ಬರಲಿಲ್ಲ. ನೀವು ಬೆಂಕಿಯ ಚೆಂಡಿಗೆ ಕೈ ಹಾಕಿರಿ, ಆ ಬೆಂಕಿ ನಿಮಗೆ ಯಾವಾಗ ಸುಡುತ್ತೆ ಅನ್ನೋದು ಗೊತ್ತಿಲ್ಲ. ನ್ಯಾಯವನ್ನ ಕೇಳಿದಂತ ಸೋನಂ ವಾಂಗ್ಚುಕ್ ಅವರಿಗೆ ಅವ್ರನ್ನ ಪ್ರಜಾಸತ್ತಾತ್ಮಕ ಹಕ್ಕನ್ನ, ಒಬ್ಬ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಕಿತ್ಕೊಂಡು ಅವ್ರನ್ನ ಮಾಡಿರೋದು ಬಹಳ ಅಪರಾಧ. ದೇಶಾದ್ಯಂತ ವಿದ್ಯಾರ್ಥಿ ಯುವಜನರು ಇಂಥ ಅಕ್ರಮಗಳನ್ನ ಯಾವುದೇ ಕಾರಣಕ್ಕೂ ಸಹಿಸಬಾರದು. ದೇಶಾದ್ಯಂತ ಉಗ್ರವಾದ ಹೋರಾಟಕ್ಕೆ ವಿದ್ಯಾರ್ಥಿಗಳು ಮುಂದಾಗಬೇಕು. ಕೇಂದ್ರ ಸರ್ಕಾರ, ಅದು ಮೋದಿ ನೇತೃತ್ವದ ಸರ್ಕಾರ, ಫ್ಯಾಸಿಸ್ಟ್ ಸರ್ಕಾರ ಈ ಹತ್ತಿಕ್ಕುವಂತ ಕೆಲಸ ಮಾಡಿದ ಇದಕ್ಕೆ ಒಂದು ಧಿಕ್ಕಾರವನ್ನ ನಾವು ಹೇಳಕ್ಕೆ ಬಯಸ್ತೇವೆ. ಇವತ್ತು ಜನಪರ ವ್ಯಕ್ತಿಗಳನ್ನ ಇಲ್ಲದ ರೀತಿಯಲ್ಲಿ ಕೇಸುಗಳನ್ನ ಹಾಕಿ, ದೇಶದ್ರೋಹದ ಕೇಸುಗಳನ್ನ ಹಾಕಿ ಉಪ ಅಂತ ಹೇಳ್ಬಿಟ್ಟಿದೆ. ಕೇಂದ್ರದ ಬಿಜೆಪಿ ಸರ್ಕಾರ ಏನು ಅರಿವಿಲ್ಲದಂತೆ ನಡೆದುಕೊಳ್ತಾ ಇದೆಯಲ್ಲ, ಇದು ಸರಿನಾ? ಒಬ್ಬ ಧರ್ಮೇಂದ್ರ ಪ್ರಧಾನ್ ಬಂದು ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನೋ ಒಂದು ವಿಚಾರನ ಅವರಿಗೆ ತಲುಪಿಸಿ ಅವರ ಉಪ ಸತ್ಯಾಗ್ರಹನ ಅಲ್ಲಿ ಮುಗಿಸ್ಲಿಲ್ಲ, ನಿಲ್ಲಿಸ್ಲಿಲ್ಲ. ಬಲಾತ್ಕಾರವಾಗಿ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸದೆ ಹೊರತು ಆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸಿರುವಂತ ಸುದ್ದಿನೂ ಕೊಡ್ಲಿಲ್ಲ. ಇಲ್ಲಿ ಸೇರಿರುವ ಮಹಿಳೆಯರ ಪರವಾಗಿ, ತಾಯಂದಿರ ಪರವಾಗಿ, ಇಲ್ಲಿ ಕಾಣದ ಹೆಂಗಸರ ಪರವಾಗಿ, ತಾಯಂದಿರ ಪರವಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯುವ ಜನತೆಗಾಗಿ, ಯುವ ಪೀಳಿಗೆಗಾಗಿ ಅವರ ಮನಸ್ಸಿನ ದುಃಖ, ಅಳಲನ್ನ ಪ್ರಶ್ನೆ ಮಾಡ್ತಾ ಆ ಜವಾಬ್ದಾರಿಯಿಂದ, ಹೊಣೆಗಾರಿಕೆಯಿಂದ, ಪ್ರೀತಿಯಿಂದ ಸೋನಂ ವಾಂಗ್ಚುಕ್ ಅವರು ಒಂದು ದೊಡ್ಡ ಇಡೀ ದೇಶಕ್ಕೆ ಅನ್ವಯಿಸುವಂತಹ ಒಂದು ಪ್ರಶ್ನೆ ತೆಗೆದಿದ್ದಾರೆ. ಎಲ್ಲ ಅನೇಕ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ಮೇಲೆ ಅನೇಕ ವಿದ್ಯಾರ್ಥಿಗಳ ಸಾವನ್ನಪ್ಪಿದ್ದಾರೆ, ದುರಂತ ಸಾವನ್ನಪ್ಪಿದ್ದಾರೆ. ಅದ್ರ ಹೊಣೆ ಕೇಂದ್ರ ಸರ್ಕಾರ ವಹಿಸಬೇಕು. ಪ್ರಧಾನ ಅವರು ರಾಜೀನಾಮೆ ಕೊಡಬೇಕು. ಸೌಜನ್ಯ ರಹಿತವಾಗಿ ಅವ್ರನ್ನ ಕೇಳಲಾರ್ದ ಅವ್ರನ್ನ ಹೊತ್ತುಕೊಂಡು ಹೋಗುವಂತ ಪದ್ಧತಿ ಈ ದೇಶದೊಳಗಡೆ ಇದೆ. ಅಂದ್ರೆ ಇದು ಈ ದೇಶದ ನಿರಂಕುಶ ಆಡಳಿತದ, ನಿರ್ಲಜ್ಜ ಆಡಳಿತದ ಒಂದು ಉದಾಹರಣೆ ಅನ್ನೋದನ್ನ ನಾವು ಗಮನಿಸ್ಕೊಳ್ಬೇಕು. ಯಾವುದೇ ಕ್ರಮವನ್ನ ನಾವು ನೀಟ್ನಲ್ಲಿ ಸುಧಾರಣೆ ತರ್ತೀವಿ ಅನ್ನುವಂತ ಭರವಸೆ ಕೇಂದ್ರ ಸರ್ಕಾರದಿಂದ ಬರಲಿಲ್ಲ, ಕೇಂದ್ರ ಶಿಕ್ಷಣ ಸಚಿವರಿಂದ ಬರಲಿಲ್ಲ. ಯಾವುದೇ ಹೇಳಿಕೆಯನ್ನ, ಸ್ಪಷ್ಟನೆಯನ್ನ ಕೊಡದೆ ಸುಮಾರು 20-21 ಲಕ್ಷ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡಿ ಪ್ರತಿ ವರ್ಷ ನೀಟ್ ಅಂತಂದ್ರೆ ಹಗರಣ ಅನ್ನುವಂತ ನಿಟ್ಟಿನೊಳಗೆ ಇವತ್ತು ದೇಶದಲ್ಲಿ, ವಿದೇಶದಲ್ಲಿ ಮನೆ ಮಾತಾಗಿರುವಂತಹ ಹಗರಣ ಯಾವ್ದಾದ್ರು ಐತಂದ್ರೆ ಅದು ಫಸ್ಟ್ ನೀಟ್ ಅನ್ನುವಂಥದ್ದಾಗಿದೆ. ಮೊನ್ನೆ ಈ ಸೋನಂ ಅವರನ್ನ ಕೇಂದ್ರ ಸರ್ಕಾರ ಅತ್ಯಂತ ಅಪ್ರಜಾಸತ್ತಾತ್ಮಕವಾಗಿ, ಅಮಾನವೀಯವಾಗಿ, ಸರ್ವಾಧಿಕಾರಿ ರೀತಿಯಲ್ಲಿ ಅವರನ್ನ ಎತ್ತಾಕೊಂಡು ಬಂಧಿಸಿ ಇವತ್ತು ದವಾಖಾನೆಗೆ ಕರ್ಕೊಂಡು ಹೋಗಿದ್ದಾರೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆ ಪಡಲಿಕ್ಕೆ ಇರುವಂತದ್ದೇನು ಅಂತಂದ್ರೆ, ಇವತ್ತು ಪ್ರಜಾಸತ್ತಾತ್ಮಕವಾದಂತ ಮತ್ತು ಜನಪರವಾದ ಹೋರಾಟವನ್ನ ನೀವು ಯಾವುದೇ ದಬ್ಬಾಳಿಕೆ ಮುಖಾಂತರ ಹತ್ತಿಕ್ತೀರಿ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೋರಾಟವನ್ನ ಈ ದೇಶದ ಜನತೆ ವಿದ್ಯಾರ್ಥಿಗಳು ಮುಂದುವರಿಸ್ತಾರೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡುತ್ತಾ ಈ ಒಂದು ನೈತಿಕ ಹೊಣೆಯನ್ನ ಹೊರಬೇಕು ಕೇಂದ್ರ ಸರ್ಕಾರ. ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಬೇಕು. ನಾನು ತೀವ್ರವಾಗಿ ಖಂಡಿಸ್ತೇನೆ. ನೀವು ಬೆಂಕಿಯ ಚೆಂಡಿಗೆ ಕೈ ಹಾಕಿರಿ, ಆ ಬೆಂಕಿ ನಿಮಗೆ ಯಾವಾಗ ಸುಡುತ್ತೆ ಅನ್ನೋದು ಗೊತ್ತಿಲ್ಲ. ಕೇಂದ್ರ ಸರ್ಕಾರ ನೀವು ಹಿಟ್ಲರ್ ಆಡಳಿತವನ್ನ ಬಿಟ್ಟು ಯಾವ ರೀತಿ ವಿದ್ಯಾರ್ಥಿ ಮತ್ತು ಜನಸಮುದಾಯ ಬೇಡಿಕೆ ನಿರ್ಧರಿಸೋದು ಬಿಟ್ಟು ನಿಮ್ಮ ಬಂಡತನ, ನಿಮ್ಮ ದಪ್ಪ ಚರ್ಮದ ಸರ್ಕಾರವನ್ನು ತೋರಿಸಿಕೊಂಡು ಇವತ್ತು ಜನರ ಮೇಲೆ ದಬ್ಬಾಳಿಕೆ ಮಾಡೋದು ನಿಲ್ಲಿಸಬೇಕಂತ ಸಂದರ್ಭದಲ್ಲಿ ಹೇಳಿ, ಸೋನಂ ಅವರ ಇಡೀ ದೇಶದ ಇವರ ಬೆನ್ನೆಲುಬು ನಿಂತಾಗ ನೀವು ನಾಚಿಕೆಡಿನ ಸಂಗತಿ. ಬಿಜೆಪಿ ಭ್ರಷ್ಟ ಸರ್ಕಾರ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನರೇಂದ್ರ ಮೋದಿ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಕೆಳಗೆ ಬರಬೇಕು. ನಿಮಗ ಚುನಾವಣೆ ಮಾಡಿ ಅಲ್ಲಿ ಕುಂದ್ರಿಸಿದವರು ನಾವೇ, ಇವತ್ತು ರಾಜೀನಾಮೆ ಕೇಳ್ತಾ ಇರೋದು ನಾವೇ ಅನ್ನೋದು ಮನೋಭಾವನೆ ಇಲ್ಲ. ಇವತ್ತು ಸಂವಿಧಾನದ ಮೇಲೆ ಗೌರವ ಇದ್ರೆ ಕೂಡಲೇ ಧರ್ಮೇಂದ್ರ ಏನದಲ್ಲ ಕಳ್ಳನ ನಮಗ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಂತ ನಾವು ಒತ್ತಾಯ ಮಾಡ್ತೇವೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಯಾಕೆ ಪಡಿಬಾರ್ದು? ಅದಕ್ಕೆ ಅವರೇ ಮೂಲ ಕಾರಣ. ಯಾಕೆಂದ್ರೆ ಅವರು ಶಿಕ್ಷಣದ ಉನ್ನತ ಸಚಿವರು, ಕೇಂದ್ರ ಸರ್ಕಾರದ ಉನ್ನತ ಇಲಾಖೆ, ಶಿಕ್ಷಣ ಇಲಾಖೆ ಅವರು
ಕೇಂದ್ರ ಸಚಿವರಾದ್ರಿಂದವ ಅವರವರ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಆದ್ರೆ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಅವ್ರನ್ನ ಇಚ್ಛಾಶಕ್ತಿಯಿಂದ ಅವ್ರನ್ನ ರಾಜೀನಾಮೆ ಪಡಿಬೇಕು, ಇಲ್ಲ ಅದಕ್ಕೆ ಅವರೇ ರಾಜೀನಾಮೆ ಕೊಡಬೇಕು. ಪ್ರಧಾನಮಂತ್ರಿಗಳ ನೈತಿಕ ಹೊತ್ತನ್ನ ಈ ದೇಶದ ಬೆನ್ನೆಲುಬು ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನ ಗಣನೆ ಕಾಣದೆ ಸಾಮಾನ್ಯ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣದ ಯಾರು ಪೇಪರ್ ಪರಿಚಯ ಮಾಡ್ತಾರೆ? ಈ ದೇಶದ ಉನ್ನತ ವ್ಯಕ್ತಿಗಳು ಅಥವಾ ಬಹಳ ಆರ್ಥಿಕವಾಗಿ ಸಬಲರಾದಂಥವ್ರು ಪೇಪರ್ನ ಪರ್ಚೇಸ್ ಮಾಡ್ತಾರೆ. ಅವರು ಮಾತ್ರ ಈ ಶಿಕ್ಷಣದಲ್ಲಿ ಉದ್ಯೋಗ ಆಗಬೇಕು, ಡಾಕ್ಟರ್ ಆಗಬೇಕು, ಇಲ್ಲಾಂದ್ರೆ ಯಾವುದೇ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಈ ವೈದ್ಯಕೀಯ ಶಿಕ್ಷಣ ದೊರೆಯಬಾರದು ಅಂತ ಒಂದೇ ಒಂದು ಏಕ ಕಾರಣಕ್ಕೋಸ್ಕರವ ಎಲ್ಲಾ ಪೇಪರ್ಗಳನ್ನ ನೀಟ್ ಪತ್ರಿಕೆಯನ್ನ ಅವರು ಮಾರಾಟ ಮಾಡ್ತಾ ನ್ಯಾಯವನ್ನ ಕೇಳಿದಂತ ಸೋನಮ್ ವಾಂಗ್ಚುಕ್ ಅವರಿಗೆ ಅವ್ರನ್ನ ಪ್ರಜಾಸತ್ತಾತ್ಮಕ ಹಕ್ಕನ್ನ, ಒಬ್ಬ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಕಿತ್ಕೊಂಡು ಅವ್ರನ್ನ ಮಾಡಿರೋದು ಬಹಳ ಅಪರಾಧ, ಅಕ್ಷಮ್ಯ ಅಪರಾಧ. ಇದನ್ನ ನಾವೆಲ್ಲ ಖಂಡಿಸ್ತೇವೆ. ಇವರು ಯಾವುದೇ ಕಾರಣದಿಂದ ವಾಂಗ್ಚುಕ್ ಅವರ ಅನಿರ್ದಿಷ್ಟಾವಧಿಯನ್ನು ಅವರು ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದೆ ಅವರು ಆಸ್ಪತ್ರೆಯಲ್ಲೇ ಮುಂದುವರಿಸ್ತೀವಿ ಅಂತ ಹೇಳಿದಾಗ ನಮ್ಮೆಲ್ಲರ ಬೆಂಬಲ ಅವ್ರಿಗಿದೆ. ದೇಶದ ವಿದ್ಯಾರ್ಥಿಗಳ ಹಿತಾಸಕ್ತಿ ಇದೆ. ಒಂದು ಏನು ಅವರ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಮುಂದಾಗ್ತಿದ್ವು. ಆದ್ರೆ ಇವತ್ತಿನ ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರ ಏನಾಗಿದೆ ಅಂತಂದ್ರೆ ಪ್ರತಿ ಕ್ಷೇತ್ರದಲ್ಲಿ ಕೇವಲ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಮಾತ್ರ ಅಲ್ಲ, ಈಗ ರಾಮ ಮಂದಿರ ವಿಚಾರ ಆಗಿರ್ಬೋದು, ಕಳ್ತನದ ವಿಚಾರ ಆಗಿರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈಗ ಚುನಾವಣಾ ಅಕ್ರಮದಿಂದ ಆಗಿರ್ಬೋದು, ಏನು ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಧಿಕ್ಕರಿಸಿ ಇವತ್ತು ಸಂವಿಧಾನಕ್ಕೆ ವಿರುದ್ಧವಾದಂತ ಆಚರಣೆಗಳಲ್ಲಿ ತೊಡಗ್ತಾ ದೇಶದ ಜನರನ್ನ ಬಹಳ ಅಪಾಯಕಾರಿ ಸ್ಥಿತಿಗೆ ತಳ್ಳುವಂತ ಈ ಒಂದು ಕೇಂದ್ರ ಸರ್ಕಾರ ತೊಲಗದ ಹೊರತು ಈ ದೇಶಕ್ಕೆ ಯಾವುದೇ ರೀತಿಯ ಒಂದು ಒಳ್ಳೆಯ ಆಡಳಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ಇವತ್ತೇನು ನೀಟ್ ಹಗರಣ ಆಗಿದೆ, ಇದನ್ನ ಏನು ಪ್ರಧಾನ ಶಿಕ್ಷಣ ಸಚಿವರಾದಂತ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದ್ರ ಮುಖಾಂತರ, ಜೊತೆಗೆ ಪ್ರಧಾನಮಂತ್ರಿ ಅವರು ಕೂಡ ನೈತಿಕ ಹೊಣೆ ಹೊತ್ತು ಕೂಡಲೇ ಈ ರಾಜೀನಾಮೆ ಕೊಡಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ದೇಶಾದ್ಯಂತ ವಿದ್ಯಾರ್ಥಿ ಯುವ ಜನರು ಇಂಥ ಅಕ್ರಮಗಳನ್ನ ಯಾವುದೇ ಕಾರಣಕ್ಕೂ ಸಹಿಸಬಾರದು. ದೇಶಾದ್ಯಂತ ಉಗ್ರವಾದ ಹೋರಾಟಕ್ಕೆ ವಿದ್ಯಾರ್ಥಿಗಳು ಮುಂದಾಗಬೇಕು. ಇದೇ ರೀತಿ ಮುಂದುವರೆದ್ರೆ ದೇಶ ಅಧೋಗತಿಗೆ ಹೋಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಆ ಕಾರಣದಿಂದ ಇವತ್ತು ವಿದ್ಯಾರ್ಥಿ ಯುವ ಜನರು ಕೊಕ್ಕರಲಿನಿಂದ ಈ ಒಂದು ಅವ್ಯವಸ್ಥೆಯನ್ನ ನಡೆಸಿರ್ತಕ್ಕಂಥ ಕೇಂದ್ರ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಹೇಳಿ ಈ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ಕರೆ ಕೊಡ್ತಾ ಇದ್ವಿ. ಇವತ್ತೇನು ಈ ಸಾಂಕೇತಿಕವಾಗಿ ನಮ್ಮ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ವೇದಿಕೆ ಹೋರಾಟವನ್ನು ಮಾಡ್ತಾ ಇದೆ, ಇದು ಕೇವಲ ಇಷ್ಟಕ್ಕೆ ಸೀಮಿತ ಅಲ್ಲ. ಈ ಒಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ರಾಜ್ಯಾದ್ಯಂತ ದೊಡ್ಡದಾದ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕರ್ನಾಟಕ ಪ್ರಗತಿಪರ ಸಂಘಟನೆ ಕೂಡ ಈ ಒಂದು ಏನು ಸೋನಮ್ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹಕ್ಕೆ ನಮ್ಮ ಬೆಂಬಲ ಇದೆ. ನಮ್ಮ ಸಂಘಟನೆಯೂ ಕೂಡ ಎಲ್ಲ ಯುವಜನರಿಗೆ, ವಿದ್ಯಾರ್ಥಿಗಳಿಗೆ ಈ ಒಂದು ಹೋರಾಟಕ್ಕೆ ಬೆಂಬಲಿಸಬೇಕು ಅಂತೇಳಿ ನಾವು ಈ ಮೂಲಕ ಕರೆ ಕೊಡ್ತಾ ಇದ್ದೇವೆ. ಬೇಡಿಕೆ ನಿಟ್ಟು ಇವತ್ತೇನು ನೀಟ್ ಅಕ್ರಮ ಹಗರಣ ನಡೆದಿದೆ, ಅದು ಕೇಂದ್ರದಲ್ಲಿ ನ್ಯಾಯಯುತವಾದ ಬೇಡಿಕೆಗಳು, ಹಕ್ಕೊತ್ತಾಯಗಳಿದೆ. ಆ ಹಕ್ಕೊತ್ತಾಯಗಳನ್ನ ಮುಂದಿಟ್ಟು ಹೋರಾಟ ಮಾಡ್ತಾ ಇದ್ರೆ ಇವರ ಆ ಹೋರಾಟಗಾರರನ್ನ ಹತ್ತಿಕ್ಕುವಂತ ಕೆಲಸವನ್ನ ಇವತ್ತು ನಮ್ಮ ಕೇಂದ್ರ ಸರ್ಕಾರ, ಅದು ಮೋದಿ ನೇತೃತ್ವದ ಸರ್ಕಾರ, ಫ್ಯಾಸಿಸ್ಟ್ ಸರ್ಕಾರ ಈ ಹತ್ತಿಕ್ಕುವಂತ ಕೆಲಸ ಮಾಡಿದ್ರೆ ಇದಕ್ಕೆ ಒಂದು ಧಿಕ್ಕಾರವನ್ನ ನಾವು ಹೇಳಕ್ಕೆ ಬಯಸ್ತೀವಿ. ಬಂಧುಗಳೇ, ಏನು ಇವತ್ತು ಸೋನಮ್ ವಾಂಗ್ಚುಕ್ ಅದಕ್ಕಿಂತಲೂ ಮೊದಲು 18 ವಿದ್ಯಾರ್ಥಿಗಳು ಸುಮಾರು ವಿದ್ಯಾರ್ಥಿಗಳು ಅಲ್ಲಿ ಉಪವಾಸವನ್ನು ಮಾಡ್ತಿದ್ರೆ, ಅದರಲ್ಲೂ ಕೂಡ ನೇಹ ಬೋರಾ ಅಂತಕ್ಕಂಥವ್ರು ತುಂಬಾ ಗಂಭೀರವಾದ ಕೂಡ ಉಪವಾಸ ಮಾಡ್ತಾ ಗಂಭೀರ ಸ್ಥಿತಿಗೆ ಹೋದ್ರು ಕೂಡ ಇವ್ರ ಕನಿಷ್ಠ ಇವ್ರ ಯೋಗ್ಯತೆ ಇಲ್ಲ, ಅವ್ರ ಜೊತೆ ಸಂಧಾನ ಮಾಡ್ಲಿಕ್ಕೂ ಕೂಡ ಯೋಗ್ಯತೆ ಇಲ್ಲ. ಅಂತ ಒಂದು ನೀಚ ಸರ್ಕಾರವನ್ನ ನಾವು ಈ ದೇಶದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಟ್ಕೊಂಡಿದ್ವಿ. ಇದನ್ನ ಇಂಥ ಸರ್ಕಾರವನ್ನು ಮುಂದಿನ ಕಿತ್ತೊಗಿಬೇಕು. ಇಲ್ಲಿ ಉನ್ನತ ಶಿಕ್ಷಣ ಮಾತ್ರ ಕೈ ತಪ್ಪಿಲ್ಲ, ಬಡವರಿಗೆ ಕೆಳಮಟ್ಟದಲ್ಲಿ ಏನು ಈ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚಿದ್ದ ಈ ಎಲ್ಲಾ ಕ್ಷೇತ್ರಗಳನ್ನು ಏನು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಹಕ್ಕುಗಳು ಏನ್ ಸಿಗ್ಬೇಕು ಆ ಎಲ್ಲಾ ಹಕ್ಕುಗಳನ್ನ ಒಂದೆಡೆ ಸದೆ ಬರೀತಾ ನಮಗೆಲ್ಲವನ್ನು ಹಕ್ಕುಗಳನ್ನ ಕಿತ್ಕೊಳ್ತಾ ಇವರನ್ನ ಗುಲಾಮರಾಗಿ ಮಾಡ್ತಕ್ಕಂತ ಈ ಸರ್ಕಾರಗಳು ಮುಂದಾಗಿವೆ. ಇದಕ್ಕೆ ಸರಿಯಾದ ಪಾಠ ಕಲಿಸ್ಬೇಕಂದ್ರೆ ನಾವು ಈ ಎಲ್ಲ ಒಗ್ಗಟ್ಟಾಗಿ ಪ್ರಬಲವಾದ ಹೋರಾಟವನ್ನು ಮಾಡಿ ನಾವು ಎಲ್ಲ ಹಕ್ಕುಗಳನ್ನು ಪಡಿಬೇಕು. ಇವರ ಹಕ್ಕೊತ್ತಾಯಗಳು ಈಡೇರಲಿ ಅಂತಕ್ಕಂಥ ಆಸೆ ನಿಟ್ಕೊಂಡು ಇವತ್ತು ದಲಿತ ಹಾಗೂ ಪ್ರಗತಿಪರ ಸಂಘಟನೆ ವೇದಿಕೆ ಈ ಒಂದು ಸಾಂಕೇತಿಕ ಹೋರಾಟಕ್ಕೆ ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ಈ ನೀಟ್ ಎಕ್ಸಾಮ್ನ ಹಗರಣದಲ್ಲಿ 22 ಜನ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಇದಕ್ಕೆ ನೋವಿನಿಂದ 22 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಈ ವಿದ್ಯಾರ್ಥಿಗಳ ಜೀವಕ್ಕೆ ಬೆಲೆ ಇಲ್ವಾ?
ಅನ್ನೋಂಥದ್ದನ್ನ ಪ್ರಶ್ನೆನ ನಾವು ಕೇಳಬೇಕಾಗುತ್ತೆ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ಜನಪರ ವ್ಯಕ್ತಿಗಳನ್ನ ಇಲ್ಲದ ರೀತಿಯಲ್ಲಿ ಕೇಸುಗಳನ್ನ ಹಾಕಿ, ದೇಶದ್ರೋಹದ ಕೇಸುಗಳನ್ನ ಹಾಕಿ ಉಪ ಅಂತ ಹೇಳ್ಬಿಟ್ಟಿದೆ. ಅಂದ್ರೆ ಇವತ್ತು ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟ್ ಅಂತ ಹೇಳ್ಬಿಟ್ಟಿದೆ. ಒಂದು ಕಾನೂನು ಅಡಿಯಲ್ಲಿ ಸಾವಿರಾರು ನೂರಾರು ಜನರನ್ನ ಬಂಧಿಸುವಂಥದ್ದು, ಅವ್ರ ಮೇಲೆ ದಾಳಿಗಳನ್ನ ಮಾಡುವಂಥದ್ದು, ಸುಳ್ಳು ಕೇಸುಗಳನ್ನ ಹಾಕಿ ಇವತ್ತು ದೇಶದ್ರೋಹಗಳ ಪಟ್ಟವನ್ನ ಕಟ್ಟಿ ಇವತ್ತು ಜೈಲ್ಗಳಲ್ಲಿ ಕೂಡ ಹಾಕುವಂತ ನಿದರ್ಶನ ಮುಂದೆ ಇದೆ. ಮುಂದೆ ಇದೇ ಸೋನಂ ವಾಂಗ್ಚುಕ್ ಅವರು ಸಹ ಇಂಥದ್ದೇ ಕೇಸಲ್ಲಿ ಕೂಡ ಹಾಕ್ಬೋದು, ಜೈಲ್ ಕಟ್ಟುವಂತ ಕೆಲಸವನ್ನು ಮಾಡಬಹುದು ಅನ್ನುವಂಥದ್ದನ್ನ ನಾವು ಖಂಡಿಸ್ತಾ ಇದ್ರಿ. ಈಗಲಾದ್ರೂ ಎಚ್ಚೆತ್ಕೊಂಡು ಅವರ ಜೀವಕ್ಕೆ ಅಪಾಯ ಆಗದಿರಂಗನೆ ಅವರನ್ನ ರಕ್ಷಣೆ ಮಾಡಬೇಕು. ಅವರ ದೇಶದ್ರೋಹಿ ಅಲ್ಲ, ಅವರು ಜನಪರ ಕಾಳಜಿ ಇರ್ತಕ್ಕಂಥ ಒಬ್ಬ ಸಾಮಾಜಿಕ ವಿಜ್ಞಾನಿ. ಹಿಂದೆ ಎಲ್ಲನೂ ಮಿಲಿಟರಿ ನಮ್ಮ ಯೋಧರಿಗೆ ಹಲವಾರು ರೀತಿಯಲ್ಲಿ ಲಡಾಖ್ ಮತ್ತೆ ಹಿಮಾಲಯ ಪ್ರದೇಶದಲ್ಲಿ ಚಳಿ 0% ಕೆಳಗಡೆ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಹೋಗಿ ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಸಿ ಅವರಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಒಬ್ಬ ಸಮಾಜ ಕಳಕಳಿ ಇರ್ತಕ್ಕಂಥ ಸೋನಂ ವಾಂಗ್ಚುಕ್ ಅವರ ಜೀವ ತುಂಬಾ ಅಮೂಲ್ಯವಾಗಿದೆ. ಇವತ್ತು ಕೋಲಾರ ನಗರದ ಗಾಂಧಿವನದಲ್ಲಿ ಏನು ಪರಿಸರವಾದಿಗಳು ಹಾಗೂ ಶಿಕ್ಷಣ ತಜ್ಞರು ಆಗಿರ್ತಕ್ಕಂತಹ, ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ಏನೋ ನೀಟ್ ಹಗರಣದ ರೂವಾರಿಯಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆಯನ್ನು ಒತ್ತಾಯಿಸಿ ಏನು ಧರಣಿ ಮಾಡ್ತಾ ಇದ್ದಾರೆ, ಸೋನಂ ವಾಂಗ್ಚುಕ್ ರವರ ಬೆಂಬಲಕ್ಕೆ ಇವತ್ತು ನಾವಿಲ್ಲಿ ಒಂದು ಧರಣಿಯನ್ನು ಮಾಡಿದ್ವಿ. ಅದರಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ವಿ. ಕಳೆದ 20 ದಿವಸಗಳಿಂದ ಸೋನಂ ವಾಂಗ್ಚುಕ್ ರವರು ಧರಣಿ ಮಾಡ್ತಾ ಇದ್ರು ಕೂಡ, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಕೂಡ ಕೇಂದ್ರದ ಬಿಜೆಪಿ ಸರ್ಕಾರ ಏನು ಅರಿವಿಲ್ಲದಂತೆ ನಡೆದುಕೊಳ್ತಾ ಇದೆಯಲ್ಲ, ಇದು ಸರಿನಾ? ಇದು ಒಬ್ಬ ವಿಶ್ವಗುರು ಮಾಡ್ತಕ್ಕಂಥ ಕೆಲಸನ ಅಂತ ನಾವು ಈ ವೇದಿಕೆ ಮುಖಾಂತರ ಕೇಳಬೇಕಾಗ್ತದೆ. ಅದ್ರ ಜೊತೆಗೆ ಸೋನಂ ವಾಂಗ್ಚುಕ್ ರವರು ಬಂದಿರತಕ್ಕಂಥ ಹಿನ್ನೆಲೆ ಕೂಡ ಬಹಳ ಸಾಮಾಜಿಕವಾದಂತಹ ಈ ಸಮಾಜದ ಹೋರಾಟಗಳಲ್ಲಿ ಅವರ ಕುಟುಂಬ ತೊಡಗಿಸ್ಕೊಂಡು ಬಂದಿರತಕ್ಕಂಥ ಒಂದು ಕುಟುಂಬ. ಅವರ ತಂದೆಯವರಾಗಿರ್ತಕ್ಕಂಥ ಸೋನಂ ವ್ಯಾಂಗ್ಯಾಲ್ ಅವರು ಜಮ್ಮು ಕಾಶ್ಮೀರದಲ್ಲಿ ಮಂತ್ರಿ ಆಗಿದ್ರು. 1984ರಲ್ಲಿ ಅವರು ಲಡಾಖ್ ಪ್ರದೇಶವನ್ನ ಬುಡಕಟ್ಟು ಪ್ರದೇಶ ಅಂತ ಘೋಷಣೆ ಮಾಡಿ ಅಂತ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಅವರು ಕೂಡ ಆಗ ಉಪವಾಸ ಸತ್ಯಾಗ್ರಹವನ್ನ ಕೂತಿದ್ರು. ಆ ಕಾಲದಲ್ಲಿ ಅಂದಿನ ಪ್ರಧಾನಿಯಾದಂಥ ಇಂದಿರಾ ಗಾಂಧಿ ಅವರು ವಿಮಾನದ ಮೂಲಕ ಹೋಗಿ ಅವರನ್ನ ಮನವೊಲಿಸಿ ಅವರ ಸತ್ಯಾಗ್ರಹದಿಂದ ಹೊರಬರತಕ್ಕಂಥ ಕೆಲಸವನ್ನು ಮಾಡಿದ್ರು. ಅವರು ಎತ್ತಿರ್ತಕ್ಕಂಥ ವಿಚಾರಗಳು ಅವರ ಸ್ವಾರ್ಥಕ್ಕಾಗಿ ಎತ್ತಿಲ್ಲ. ಯಾವ ವಿದ್ಯಾರ್ಥಿಗಳನ್ನ ನೀವು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದೀರಾ, ಯಾವ ಈ ದೇಶದ ರೈತರನ್ನ ಹಾಳು ಮಾಡಿದಿರಾ, ಅಂತವರೆಲ್ಲ ಬೆಂಬಲಕ್ಕೆಲ್ಲ ನಿಂತಿರ್ತಕ್ಕಂಥ ಸೋನಂ ವಾಂಗ್ಚುಕ್ ರವರ ಜೊತೆ ನೀವು ಸರಿಯಾಗಿ ವರ್ತನೆ ಮಾಡಬೇಕು. ಅವರು ಎತ್ತಿರ್ತಕ್ಕಂಥ ಬೇಡಿಕೆಗಳ ಬಗ್ಗೆ ನೀವು ಈ ದೇಶದ ಜನರಿಗೆ ಒಳ್ಳೆ ಸಮಾಧಾನವಾದಂತಹ ಒಂದು ತೀರ್ಮಾನವನ್ನು ತಗೋಬೇಕು. ನೀವು ಇದೆಲ್ಲ ಮಾಡ್ತಿರೋದು ಪ್ರಧಾನ ಮಂತ್ರಿ ಇದಾರಲ್ಲ ನಮ್ಮ ಮೋದಿ ಅವ್ರಿಗೆ ನಡ್ಸಕ್ ಆಗಿಲ್ಲ ಅಂದ್ರೆ, ಗೌರ್ಮೆಂಟ್ ನಡ್ಸಕ್ ಆಗಿಲ್ಲ ಅಂದ್ರೆ ನಡೆಸಬಾರ್ದು. ಇದು ಕಾಸ್ಗೋಸ್ಕರ ದೊಡ್ಡ ದೊಡ್ಡ ಲೀಡರ್, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್, ಬಿಸ್ನೆಸ್ ಮ್ಯಾನ್ ಇದಾರಲ್ಲ ಅಂತ ಅವ್ರ ಜೊತೆ ಕೋಟಿ ಲಕ್ಷ ಅಂತ ಅವ್ರು ತಗೊಂಡು ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ. ಪೇಪರ್ ನೀಟ್ ಒಂದೇ ಪೇಪರ್ ಲೀಕ್ ಮಾಡ್ತಿರೋದಲ್ಲ ಇವರು. ನೀಟ್ ಪೇಪರ್ ಲೀಕ್ ಆಗಿದ ತಕ್ಷಣ ಸುಮಾರು ಎರಡು ವಾರದಲ್ಲಿ ಮಹಾರಾಷ್ಟ್ರ ಅಲ್ಲಿ ಇನ್ನೊಂದು ಪೇಪರ್ ಲೀಕ್ ಆಯ್ತು. ಅದಾದ್ಮೇಲೆ 2014 ಅದಕ್ಕಿಂತ ಮುಂಚೆ 2014 26 ಇವತ್ತಿಂದ ಸುಮಾರು 50 to 98 ಪೇಪರ್ಸ್ ವರೆಗೂ ಲೀಕ್ ಮಾಡಿದ್ದಾರೆ. ಇದು ಎಲ್ಲ ಬಿಸ್ನೆಸ್ ಇದು. ಒಬ್ಬ ಧರ್ಮೇಂದ್ರ ಪ್ರಧಾನ್ ಬಂದು ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನೋ ಒಂದು ವಿಚಾರನ ಅವರಿಗೆ ತಲುಪಿಸಿ ಅವರ ಉಪವಾಸ ಸತ್ಯಾಗ್ರಹನ ಅಲ್ಲಿ ನಿಲ್ಲಿಸ್ಲಿಲ್ಲ. ಬದಲಾಗಿ ದೆಹಲಿ ಹೈಕೋರ್ಟ್ ಏನು ಆದೇಶ ನೀಡಿದೆ, ಅವರ ಆರೋಗ್ಯ ಸ್ಥಿತಿಯನ್ನ ಅಲ್ಲಿನ ಸರ್ಕಾರ ಬಹಳ ತೀವ್ರವಾಗಿ ಕಾಣಲೇಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ರ ಫಲವಾಗಿ ಬಲಾತ್ಕಾರವಾಗಿ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸದೆ ಹೊರತು ಆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸಿರುವಂತ ಸುದ್ದಿನೂ ಕೊಡ್ಲಿಲ್ಲ. ಅಥವಾ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತಗೊಳ್ತು, ನೀಟ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದ ಹಗರಣ ಇದೆಯಲ್ಲ, ಆ ಒಂದು ಇದರಲ್ಲಿ ಯಾವ ಒಂದು ತೀರ್ಮಾನ ಕೈಗೊಂಡಿದೆ? ಇವತ್ತೇನೋ ಒಂದು CJP ಅಧ್ಯಕ್ಷ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಬ್ಬ
ಏನು ಅಭಿಜಿತ್ ದೀಪ್ಗೆ ಅಲ್ಲಿಂದ ಬಂದು CJP ಅಂತ ಒಂದು ಪಕ್ಷವನ್ನ ಕಟ್ಟಿ ಬರೀ ವಿದ್ಯಾರ್ಥಿ ಚಳವಳಿ, ವಿದ್ಯಾರ್ಥಿಗಳ ಒಂದು ಶಕ್ತಿಯನ್ನು ಬಲಗೊಳಿಸೋದು, ವಿದ್ಯಾರ್ಥಿಗಳು ಯುವಕರಾದ ವಿದ್ಯಾಭ್ಯಾಸದ ನಂತರ ಒಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತ ಮುಖ್ಯ ಗುರಿಯ ಉದ್ದೇಶ ಇಟ್ಕೊಂಡೇನೆ ಆತನ CJP ಅಂತ ಕಟ್ಕೊಂಡು ಅಲ್ಲಿಂದ ಬಂದ ಲಕ್ಷಾಂತರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಒಟ್ಟುಗೂಡಿ ಜಂತರ್ ಮಂತರಲ್ಲಿ ಚಳುವಳಿಯನ್ನ ಇಲ್ಲಿ ತನಕ 1 ತಿಂಗಳಿಂದ ನಡೆಸ್ಕೊಂಡ್ ಬಂದಿದ್ದಾರೆ. ಇದರಲ್ಲಿ ಇವತ್ತು ಉತ್ತರ ಈ ಸರ್ಕಾರದಿಂದ ಏನೂ ಸಿಕ್ಕಿಲ್ಲ. ನಾವು ಮುಂದಿನ ದಿನಗಳಲ್ಲಿ ಇವತ್ತು ಸಾಂಕೇತಿಕವಾಗಿ ಕೋಲಾರದ ಗಾಂಧಿ ಪ್ರತಿಮೆ ಮುಂಭಾಗ ಕುಂತು ಎಲ್ಲ ಜಾತ್ಯತೀತ ಪ್ರಗತಿಪರ ಸಂಘಟನೆಗಳು ಎಲ್ಲ ಸೇರಿ ಇವತ್ತು ಒಂದು ಸಾಂಕೇತಿಕ ಧರಣ ಮಾಡಿ ಒಂದು ಕರೆ ಕೊಟ್ಟಿದ್ದೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.